ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಕೋಟಿ ವಂಚನೆ ಪ್ರಕರಣದಲ್ಲಿ ಕನ್ನಡ ಖ್ಯಾತ ನಿರ್ದೇಶಕರ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು. ಹೌದು, ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದಂತಹ ಓಂ ಪ್ರಕಾಶ್ ರಾವ್ ಅವರು ಇದೀಗ ಹೊಸ ವಿವಾದಕ್ಕೊಂದಕ್ಕೆ ಸಿಲುಕಿಕೊಂಡಿರುವಂತದ್ದು. ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಭಾಸ್ಕರ್ ಶೆಟ್ಟಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಫಿನಿಕ್ಸ್ ಎಂಬ ಸಿನಿಮಾ ನಿರ್ಮಾಣ ಮಾಡೋದಾಗಿ ಇದೀಗ ಓಂ ಪ್ರಕಾಶ್ ರಾವ್ ಹೇಳಿ ಭಾಸ್ಕರ್ ಶೆಟ್ಟಿ ಅವರಿಂದ ಒಟ್ಟು 3,85,00,000 ರೂಪಾಯಿಗಳನ್ನ ಪಡೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸೆಪ್ಟೆಂಬರ್ 23ರಂದು ಈ ಹಣಕಾಸಿನ ವ್ಯವಹಾರ ನಡೆದಿದ್ದು ಕೇವಲ 6 ತಿಂಗಳ ಒಳಗೆ ಸಂಪೂರ್ಣ ಹಣವನ್ನ ಹಿಂದಿರುಗಿಸೋದಾಗಿ ಇದೀಗ ಓಂ ಪ್ರಕಾಶ್ ಭರವಸೆಯನ್ನ ನೀಡಿರುತ್ತಾರೆ. ಆದರೆ ವ್ಯವಹಾರ ನಡೆದಂತಹ 3 ವರ್ಷ ಕಳೆದರೂ ಸಹ ಹಣ ವಾಪಸ್ಸು ನೀಡಿಲ್ಲ ಅಂತ ಇದೀಗ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹಣ ವಾಪಸ್ಸು ಕೇಳಿದಾಗಲೆಲ್ಲ ನಿರ್ದೇಶಕರು ವಿವಿಧ ರೀತಿಯ ಕಾರಣಗಳನ್ನ ನೀಡಿ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರ ಈತ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನನಗೆ ಸೇರ್ಬೇಕಾದಂತಹ ಹಣವನ್ನ ಕೇಳೋದಕ್ಕೆ ಓಂ ಪ್ರಕಾಶ್ ಅವರ ಮನೆಗೆ ತೆರಳಿದಾಗಲೂ ಸಹ ಅಲ್ಲೂ ಸಹ ಬೆದರಿಕೆಯನ್ನ ಹಾಕಲಾಗಿದೆ. ಅದರ ಜೊತೆಗೆ ದೂರುದಾರರ ಮೇಲೆಯೇ ಗಲಾಟೆಯನ್ನ ಮಾಡಿ ಸಾಕಷ್ಟು ರೀತಿಯ ಆರೋಪವನ್ನ ಹೊರಿಸಿ ಅವರನ್ನ ಭಯಭೀತರನ್ನಾಗಿಸಿ ಮಾಡುವಂತಹ ಒಂದಷ್ಟು ಪ್ರಯತ್ನ ನಡೆದಿದೆ ಅಂತ ಇದೀಗ ದೂರುದಾರರಾದಂತಹ ಭಾಸ್ಕರ್ ಶೆಟ್ಟಿ ಆರೋಪವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಭಾಸ್ಕರ್ ಶೆಟ್ಟಿ ಅವರು ಬ್ಯಾಡರಳ್ಳಿ ಪೊಲೀಸ್ ಠಾಣೆಯ ಮೂಲಕ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅಧಿಕೃತವಾಗಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ಓಂ ಪ್ರಕಾಶ್ ರಾವ್ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಗಂಭೀರ ಆರೋಪಗಳ ಬಗ್ಗೆ ಇದೀಗ ನಿರ್ದೇಶಕರಾದಂತಹ ಓಂ ಪ್ರಕಾಶ್ ರಾವ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕೆ ಅಂತ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ದೇಶನ ಆಗಿರ್ಬೋದು, ನಟನೆ ಆಗಿರ್ಬೋದು, ಎಲ್ಲವನ್ನು ಸಹ ಕಂಡಂತಹ ನಟ ಅಂತ ಅಂದ್ರೆ ಓಂ ಪ್ರಕಾಶ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ರೀತಿಯ ಜಾನರ್ಗಳ ಚಿತ್ರದ ಮೂಲಕ ಎಲ್ಲರನ್ನು ಸಹ ರಂಜಿಸಿದ್ದಾರೆ. ಎಲ್ಲರಿಗೂ ಸಹ ಒಂದು ವಿಭಿನ್ನ ರೀತಿಯ ಊಟವನ್ನ ಉಣಬಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಆಕ್ಟಿಂಗ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಸಿನಿಮಾ ಕ್ರಿಯೇಷನ್ ಆಗಿರ್ಬೋದು, ಎಲ್ಲವನ್ನೂ ಸಹ ಬೇರೆ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಪ್ರತಿ ಬಾರಿಯೂ ಸಹ ಓಂ ಪ್ರಕಾಶ್ ಅವರು ನಿರ್ಧಾರವನ್ನ ಮಾಡ್ತಾರೆ. ಆದರೆ ಇದೀಗ ಸಿನಿಮಾ ವಿಚಾರಕ್ಕೆ ಇನ್ವೆಸ್ಟರ್ ರೀತಿ ಭಾಸ್ಕರ್ ಶೆಟ್ಟಿಯಿಂದ ಅಮೌಂಟ್ ಅನ್ನ ಇಸ್ಕೊಂಡಿರ್ತಾರೆ. ಆದರೆ 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದಂತಹ ಘಟನೆ ಇದೀಗ 3 ವರ್ಷ ಆದ್ರೂ ಸಹ ಹಿಂತಿರುಗಿಸಿಲ್ಲ ಅಂತ ಇದೀಗ ಭಾಸ್ಕರ್ ಶೆಟ್ಟಿ ಅವರು ಒಂದಷ್ಟು ದೂರನ್ನ ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿ ಓಂ ಪ್ರಕಾಶ್ ಅವರು ನಿಜವಾಗ್ಲೂ ಈ ರೀತಿ ಮಾಡಿದ್ರಾ ಇಲ್ವಾ, ಸಾಕಷ್ಟು ರೀತಿಯ ಪ್ರಶ್ನೆಗಳು ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಸಿನಿಮಾ ಕೆರಿಯರ್ ಅನ್ನ ಮುಂದುವರಿಸಿಕೊಂಡು ಬಂದಂತಹ ನಿರ್ದೇಶಕ ಅಂತ ಅಂದ್ರೆ ಓಂ ಪ್ರಕಾಶ್ ಅಂತ ಕೆಲವೊಬ್ರು ಹೇಳ್ತಾರೆ. ಸಾಕಷ್ಟು ರೀತಿಯ ಅಪವಾದಗಳಾಗಿರ್ಬೋದು, ಒಂದಷ್ಟು ಊಹಾಪೋಹಗಳಾಗಿರ್ಬೋದು, ದೂರುಗಳಾಗಿರ್ಬೋದು, ಗಾಸಿಪ್ಗಳಾಗಿರ್ಬೋದು, ಸಾಕಷ್ಟು ರೀತಿ ಇದ್ದಾವೆ. ಆದರೆ ಇದೀಗ ನಿರ್ದೇಶನದಲ್ಲಿ ಬಂದಂತಹ ಫಿನಿಕ್ಸ್ ಸಿನಿಮಾಗೆ ಓಂ ಪ್ರಕಾಶ್ ಅವರು ದುಡ್ಡನ್ನು ಇಸ್ಕೊಂಡು ಇನ್ನೂ ಸಹ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಇದೀಗ ಓಂ ಪ್ರಕಾಶ್ ಮೇಲೆ ಇರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಓಂ ಪ್ರಕಾಶ್ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಇದು ನಿಜಾನಾ ಸುಳ್ಳ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.